ಈ ಸ್ಟಾಮ್ ವಾಟರ್ ಡ್ರೈನು ಒಂದು ವರ್ಲ್ಡ್ ಬ್ಯಾಂಕಿಂದ ಹಣ ತರ್ತಾ ಇದ್ದೀವಿ. ನಮ್ಮ ಇವರೆಲ್ಲ ಸಹಕಾರ ಕೊಟ್ಟಿದ್ದಾರೆ. 16 ಪ್ಯಾಕೇಜ್ ಕರ್ತಿದ್ದೀವಿ. 2,000 ಕೋಟಿ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿ 173 ಕಿಲೋಮೀಟರ್ ಸ್ಟಾಮ್ ವಾಟರ್ ಡ್ರೈನ್ಗೆ, ಇಡೀ ಬೆಂಗಳೂರಿನಲ್ಲೂ ಕೂಡ ಸ್ಟಾಮ್ ವಾಟರ್ ಡ್ರೈನ್ಗೆ ತಡೆಗೋಡೆ ಪಕ್ಕ ಇರಬೇಕು. ಆ ಕೆಲಸ ಕೂಡ ಈಗಾಗಲೇ ತೆಗೆದುಕೊಂಡಿದ್ದೇವೆ. ಇದಲ್ಲದೆ ಇಂಟರ್ಲಿಂಕಿಂಗ್ ಆಫ್ ಲೇಕ್ಸ್, ರೀಚಾರ್ಜಿಂಗ್ ಆಫ್ ಗ್ರೌಂಡ್ ವಾಟರ್, ಅದು ಕೂಡ ಈಗಾಗಲೇ 1,700 ಕೋಟಿ ರೂಪಾಯಿದು ವ್ಯವಸ್ಥೆ ಕೂಡ ನಾವು ಮಾಡ್ಕೊಂಡು ನಾವು ಬರ್ತಾ ಇದ್ದೀವಿ ಅಧ್ಯಕ್ಷೆ. ಸೊ ತಮಗೆ ಈಗಾಗಲೇ ರಾಜಕಾಲುವೆ ವಿಚಾರದಲ್ಲಿ ಎನ್ಕ್ರೋಚ್ಮೆಂಟ್ ಇವೆಲ್ಲ ಕೂಡ ಬರ್ತಾ ಇದೆ. ಇದು ನಿಲ್ಲಿಸಬೇಕು ಅನ್ನೋ ದೃಷ್ಟಿಯಿಂದನೇ ಈ ರಸ್ತೆಗಳನ್ನ ಮಾಡಿಕೊಂಡು ಈ ಅರ್ಬನ್ ಫ್ಲಡ್ಡಿಂಗ್ನ ನಿಲ್ಲಿಸಬೇಕು ಅನ್ನೋ ದೃಷ್ಟಿಯಿಂದನೇ 170 ಕಿಲೋಮೀಟರ್ಗೆ ಈ ಕಾಮಗಾರಿಗಳನ್ನು ವರ್ಲ್ಡ್ ಬ್ಯಾಂಕಿಂದ ನಾನು ಮತ್ತೆ ಹೇಳ್ದಂಗೆ 2,000 ಕೋಟಿ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀವಿ. ಇದು 850 ಕಿಲೋಮೀಟರಲ್ಲಿ ಇರೋದು. ಬೆಂಗಳೂರು ನಗರದಲ್ಲಿ 850 ಕಿಲೋಮೀಟರ್ ಈ ಥರ ಇರ್ತಿದೆ. 450 ಕಿಲೋಮೀಟರ್ ಕಂಪ್ಲೀಟ್ ಆಗಿ 80 ಕಿಲೋಮೀಟ್ರು, 195 ಕಿಲೋಮೀಟ್ರು ಆನ್ಗೋಯಿಂಗ್ ಇದೆ. ಇನ್ನು 170 ಕಿಲೋಮೀಟ್ರು ಬ್ಯಾಲೆನ್ಸ್ ಉಳ್ಕೊಂಡಿದೆ. ಅದಕ್ಕೆ ನಾವು ಟೆಂಡರ್ನ ಕರೆದಿದ್ದೀವಿ ಅಧ್ಯಕ್ಷೆ. ಇದಲ್ಲದೆ ಮುಖ್ಯವಾಗಿ ನಮ್ಮ ಶ್ರೀನಿವಾಸು ಇನ್ನೆಲ್ಲ ಕೂಡ ಇಲ್ಲಿದ್ದಾರೆ. ಅಲ್ಲಿ ಪಕ್ಕದಲ್ಲಿ ಪಾಪ ನಮ್ಮ ಗೋಪಿನಾಥ್ ಅವರು ನಮ್ಗೆ ಕೇಳ್ತಾ ಇದ್ರು. ಅಲ್ಲಿ ಈ PRRದು 2 ಕಡೆ ಇದೆ. 2 ಕಡೆ ಹಿಂದೆ ನೋಟಿಫಿಕೇಶನ್ ಆಗಿತ್ತು. ನನಗೆ ಬೇಕಾದಷ್ಟು ಪ್ರೆಷರು ಡಿನೋಟಿಫೈ ಮಾಡೋದು. ನಾ ಡಿನೋಟಿಫೈ ಮಾಡಿ ಜೈಲಿಗೆ ಹೋಗಿ ನಾನು ರೆಡಿ ಇಲ್ಲ. ನಂದೇ ಡಿನೋಟಿಫೈ ಆಗಿದೆ. ನಮ್ಮ ತಾಯಿ ಹೆಸರಲ್ಲೇ ಇತ್ತು ಅಷ್ಟು ಭೂಮಿ, ಅದೇ ನೋಟಿಫೈ ಆಗಿದೆ. ನಾನು ಮಾಡ್ಕೊಳಕ್ಕೆ ಹೋಗೋದಿಲ್ಲ, ನನಗೆ ಬೇಡ ಅಂತ ನಾನೀಗಾಗಲೇ ತೀರ್ಮಾನ ಮಾಡಿದ್ದೀವಿ. ಅದಕ್ಕೆ ಅವ್ರಿಗೆ ದುಡ್ಡು ಕೊಡಬೇಕು ಅಂತಲೂ ತೀರ್ಮಾನ ಮಾಡಿದ್ದೀವಿ. ಕಾಂಪನ್ಸೇಷನ್ನು ಅದಕ್ಕೆ ಸೆಟಲ್ಮೆಂಟ್ ಮಾಡಿದ್ದೀವಿ. ಏನು ರೇಟ್ ಕೊಡಬೇಕು ಅಂತ ಗೌರ್ಮೆಂಟಲ್ಲಿ ನಾವು ಹಳೆ ರೇಟೇ ಕೊಡೋಕ್ಕೆ ಕಾನೂನಲ್ಲಿ ಅವಕಾಶ ಇದೆ. ಬಟ್ ರೈತರಿಗೆ ಅನುಕೂಲ ಆಗಬೇಕು ಅಂತೇಳಿ ಹೊಸ ಕಾನೂನಲ್ಲಿ ಏನು ರೇಟ್ ಕೊಡಬೇಕು ಆ ರೇಟ್ ಕೊಟ್ಬಿಡಿ, ಇಲ್ಲ TDR ಕೊಡಿ, ಇಲ್ಲ ಅಂದರೆ FIR ಕೊಡಿ. ಅದಕ್ಕೂ ಕೂಡ ಇನ್ನು ಸ್ವಲ್ಪ ಜಾಗ ಇದ್ದರೆ ಜಾಗನೂ ಕೊಡಿ ಅಂಥೇಳಿ ಅದಕ್ಕೂ ಕೂಡ ಮಾಡಿ ಆ 2 ಪೆರಿಫೆರಲ್ ರೋಡ್ನ 1, 2 ಎರಡೂ ಕೂಡ ಬಿಸ್ನೆಸ್ ಕಾರಿಡಾರ್ ಅಂತೇಳಿ ಅದನ್ನು ಕೂಡ ನಾವು ವ್ಯವಸ್ಥೆನ ನಾವು ಮಾಡಿದ್ದೀವಿ. ಇದಲ್ಲದೆ ಶಿವರಾಮ್ ಕಾರಂತ್ ಲೇಔಟು ಇದೇನೋ ಒಂದಷ್ಟು ಆಯಿತು. ಯಾವುದೋ ನಮ್ಮ ನಾಡಪ್ರಭು ಕೆಂಪೇಗೌಡರ ಲೇಔಟು, ಅದು ಕೂಡ ಅದಕ್ಕೆ ಒಂದಷ್ಟು ಇನ್ನೂ ಕೆಲವು ಕೆಲಸಗಳಿದೆ. ಶಿವರಾಮ್ ಕಾರಂತ್ ಲೇಔಟು ಅವ್ರಿಗೆಲ್ಲ ಸೈಟ್ ಹಂಚಬೇಕು. ಪಾಪ ಬಡವರು ಜಮೀನು ಕಳ್ಕೊಂಡವ್ರಿಗೆ ಇನ್ನೂ ನಾವು ಸೈಟ್ ಕೊಟ್ಟಿಲ್ಲ. ಕೋರ್ಟಲ್ಲಿ ಸ್ಟೇ ಬಂದುಬಿಟ್ಟಿದೆ. ಅಪ್ಲಿಕೇಶನ್ ತೊಗೋಬೇಡ ಅಂತ ಹೇಳ್ತಾರೆ. ಅದನ್ನು ಕೂಡ ನಮ್ಮ ಚೀಫ್ ಅಡ್ವೊಕೇಟ್ ಜನರಲ್ ಹೇಳಿದ್ದೀನಿ, ಜಲ್ದಿ ಅದನ್ನು ವೆಕೇಟ್ ಮಾಡಿಸ್ಕೊಡಿ. ಇಲ್ಲಾಂದರೆ ಏನು ಲಿಟಿಗೇಷನ್ ಇದೆ ಅಂಥ ಪೆಂಡಿಂಗ್ ಇಟ್ಬಿಟ್ಟು ಪಾಪ ಬೇರೆ ಬಡವರಿಗೆ ಆಸೆ ಕಳ್ಕೊಂಡವ್ರಿಗೆ ಒಂದು ಸೈಟ್ ಕೊಡಲಿಲ್ಲ ಅಂತ ಹೆಂಗೆ? ಅದು ಕೂಡ 60-40 ಸ್ಕೀಮಲ್ಲಿ ಒಪ್ಕೊಂಡಿದ್ದಾರೆ. ಅದು ಕೂಡ ಸುಪ್ರೀಂ ಕೋರ್ಟಲ್ಲಿ ಡೈರೆಕ್ಷನ್ಸ್ ಬಂದಿದೆ. ಅದು ಕೂಡ ಆಗಬೇಕು ಅಂತೇಳಿ ಇದಕ್ಕೆಲ್ಲ ಕೂಡ ಪ್ರಯತ್ನ ಮಾಡ್ತಾಯಿದ್ದೀವಿ ಅಧ್ಯಕ್ಷೆ. ಇದಲ್ಲದೆ ಮೆಟ್ರೋ ಒಂದು ಐತಿಹಾಸಿಕವಾದ್ದು. ನಾನು ಕೂಡ ಅದು ಪ್ರಾರಂಭದಲ್ಲಿ ನಾನು ಕೂಡ ಇಡೀ ದೇಶನ ಪ್ರವಾಸ ಮಾಡಿ ಅದನ್ನೆಲ್ಲ ನೋಡ್ಕೊಂಡು ನಾನು ಬಂದಿರೋನು. ಸೊ ಅದು ಕೂಡ ಈಗಾಗಲೇ ಸುಮಾರು ದೊಡ್ಡ ದೊಡ್ಡ ಕಾರ್ಯಕ್ರಮನ ತೆಗೆದುಕೊಂಡಿದ್ದೇವೆ. ಈಗಾಗಲೇ ಹೆಬ್ಬಾಳಿಂದ ಏರ್ಪೋರ್ಟ್ಗೆ 27ರಲ್ಲಿ ಮುಗಿಸ್ಬೇಕು. ಈಗ ಅದಲ್ಲದೆ ನಮ್ಮ ತಾವರೆಕೆರೆವರೆಗೂ ಕೂಡ ತೊಗೊಂಡು ಹೋಗಬೇಕು. ನಮ್ಮ ಮಾಗಡಿ ರೋಡಲ್ಲಿ, ಈ ಕಡೆ ಹೊಸೂರು ರೋಡಲ್ಲಿ ತೆಗೆದುಕೊಂಡು ಹೋಗಬೇಕು, ಹೊಸಕೋಟೆ ತೊಗೊಂಡು ಹೋಗಬೇಕು, ನೆಲಮಂಗಲ ತೊಗೊಂಡು ಹೋಗಬೇಕು. ಅದಕ್ಕೆಲ್ಲ DPR ಮಾಡೋಕ್ಕೆ ಹೇಳಿದ್ದೀನಿ. ಕೆಲಸವನ್ನು ಕೂಡ ಆದಷ್ಟು ಜಲ್ದಿ. ಈಗ ಪಿಂಕ್ ಲೈನ್ ಏನಿದೆ ಕಾಲನಹಳ್ಳಿ ಅಗ್ರಹಾರ ಟು ತಾವರೆಕೆರೆ 7.5 ಕಿಲೋಮೀಟರ್ನ ಪ್ಲಾನ್ ಆಗಿದೆ. ಪಬ್ಲಿಕ್ಕಿಗೆ ಮೇ 26ಕ್ಕೆ ಅದು ಕೂಡ ಅಂಡರ್ಗ್ರೌಂಡ್ ಲೈನ್ ರೀ6 ತಾವರೆಕೆರೆ ನಾಗವಾರ 13.5 ಕಿಲೋಮೀಟ್ರು ಪ್ಲ್ಯಾಂಡ್ ಅದು ಓಪನ್ ಆಗ್ತದೆ ಡಿಸೆಂಬರ್ 26ರಷ್ಟೊತ್ತಿಗೆ ಅನ್ನೋದು ಕೂಡ ನಾನು ಈಗಾಗಲೇ ಸಿದ್ಧತೆಯನ್ನು ಕೂಡ ನಾವು ಮಾಡ್ಕೊಂಡಿದ್ದೇವೆ ಅಧ್ಯಕ್ಷೆ. ಸೊ ಹಿಂಗೆ BMRCಯಲ್ಲೂ ಕೂಡ ಏನೇನು ಆಗಬೇಕು ಆ ಕೆಲಸ ಕೂಡ ಎಲ್ಲ ನಾವು ಮಾಡ್ಕೊಂಡಿದ್ದೇವೆ. ಸೊ ಹಂಗೆ ಈಗ ನಮ್ಮ ಅಶೋಕ್ ಅವರು ಏನೇನು ಕೆಲವು ವಿಚಾರಗಳನ್ನು ಹೇಳಿದ್ರು ಅದು ಕೂಡ ತಮ್ಮ ಗಮನಕ್ಕೆ ತಂದಿದ್ದೇವೆ. ಈಗ ಅಶ್ವತ್ಥ ಇಲ್ಲ ಪಾಪ ಅವರು ಕೂಡ ಭಾಳ ವಿಚಾರನ ಟೀಕೆ ಟಿಪ್ಪಣಿ ಮಾಡಿದ್ದಾರೆ. ಇರಲಿ, ಭಾಳ ಸಂತೋಷ. ಅವರು ಟೀಕೆಗಳು ಮಾಡ್ತಾ ಇರಬೇಕು, ನಾವು ಕೆಲಸಗಳು ಮಾಡ್ತಾ ಇರಬೇಕು. ಹಿಂದೆ ಹೇಳಿದ್ದೀನಿ, ಟೀಕೆಗಳು ಸಾಯ್ತವೆ, ಕೆಲಸಗಳು ಉಳಿತವೆ. ಅವ್ರ ಟೀಕೆಗಳೆಲ್ಲ ಸತ್ತೋಗ್ತವೆ. ಬಸವರಾಜ್ ನನ್ನ ಕೆಲಸ ಮಾತ್ರ ಉಳಿತದೆ. ಇಷ್ಟು ಮಾತ್ರ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ದಯವಿಟ್ಟು ಇನ್ನೇನಿದ್ರು ಕೂಡ ಬೆಂಗಳೂರು ಅಭಿವೃದ್ಧಿಗೆ ನಾವ್ಯಾರು ಪರ್ಮನೆಂಟ್ ಇಲ್ಲ. ಸೊ ನೋ ಒನ್ ಇಸ್ ಪರ್ಮನೆಂಟ್ ಇಯರ್. ನಾವು ಏನು ಕೆಲಸ ಮಾಡ್ತೀವಿ ಅದು ಮಾತ್ರ ಉಳ್ಕೊಡ್ತದೆ. ಇಷ್ಟು ಹೇಳಲಿಕ್ಕೆ ಬೆಂಗಳೂರು ನಗರಕ್ಕೆ ಮತ್ತು ಫಂಡ್ಸ್ ವಿಚಾರ ಏನೇನು ವಿಚಾರ ಮಾತ್ರ ಈಗ ನಮ್ಗೆ ಭಾಳ ಮುಖ್ಯವಾಗಿರೋದು ಏನು ಅನುದಾನ ಕೊಡ್ತಾರೆ ಅದು. ಎಲ್ಲ ರಸ್ತೆಗಳು ಇವತ್ತು ಮಳೆ ಬಂದು ಹಾಳಾಗಿದೆ. ನಾನು ಸೋಮವಾರ ಹೇಳಿದ್ದೀನಿ, ನಾನೇ ನಾಳೆ ಬೆಳಗ್ಗೆ ಒಂದು ನಿಮಿಷ ನಾಳೆ ಬೆಳಗ್ಗೆ ಮೀಟಿಂಗ್ ಇತ್ತು ಈ ಫಂಡ್ಸ್ ವಿಚಾರಕ್ಕೆ. ನಾನು BRಗೆ ಹೋಗ್ತಾ ಇದ್ದೀನಿ. 2 ಡೇಸ್ ಮುಂದಕ್ಕೆ ಆಗ್ತೀವಿ. ನಿಮ್ಗಿನ್ನ ನಮ್ಮ MLAಗಳೆಲ್ಲ ದೊಡ್ಡ ಗಲಾಟೆ ಮಾಡ್ತಾ ಇದ್ದಾರೆ, ನೀವು ಮಾಡ್ತಾ ಇದ್ದೀರಿ. ನಾಳೆ ಬೆಳಗ್ಗೆ ಆಲ್ MLAಸ್ನ ಕರೆದಿದ್ದಾರೆ CM. ಒಂದಿನ ಮುಂದಕ್ಕೆ ಹೋಗಿದೆ ಅಷ್ಟೇ. ಹೋಗಿ BRಗೆ ಹೋಗಿ ಬಂದ್ಬಿಡ್ತೀನಿ. ಇವಿಲ್ ಅನೌನ್ಸ್. ಈಗ ಚೀಫ್ ಮಿನಿಸ್ಟರ್ ಬಂದು ಬರ್ತಾರೆ. ಆ ವಿಚಾರನ ತಾವು ಏನು ಬೇಕಾದ್ರೂ ತಾವು ಮಾತಾಡಬೇಕು ಅಂತೇಳಿ ತಮ್ಮಲ್ಲಿ ನಾನು ಕೇಳ್ಕೊಳ್ತೀನಿ. ಇನ್ನು ಬೇರೆ ಏನಿದ್ರು ಕೂಡ ಬೆಂಗಳೂರು ನಗರಕ್ಕೆ ಸಂಬಂಧಪಟ್ಟಂತೆ ನಾನು ಮಾತಾಡ್ತೀನಿ. ಗ್ರ್ಯಾಂಟ್ಸ್ ಇಲ್ಲ ಅನ್ನೋದು ತಾವು ಗಾಬರಿ ಮಾಡ್ಕೊಳ್ಳೋದು ಬೇಡ. ಗೌರ್ಮೆಂಟ್ ಇಷ್ಟೆಲ್ಲ ಇದ್ರೂ ಕೂಡ ನಮ್ಮಲ್ಲಿ ಎಲ್ಲ ಕ್ಷೇತ್ರಗಳಿಗೆ ಪ್ರವಾಸ ಮಾಡಿದ್ದೇವೆ. ಅಭಿವೃದ್ಧಿ ಕೆಲಸ ಒಂದು ಕ್ಷೇತ್ರದಲ್ಲಿ 500 ಕೋಟಿ, 1000 ಕೋಟಿ, 2000 ಕೋಟಿದು ಅಭಿವೃದ್ಧಿ ಕೆಲಸ. ಮೊನ್ನೆ ಎಲ್ಲ ಇವ್ರ ಕ್ಷೇತ್ರಕ್ಕೂ ಹೋಗಿದ್ದೆ. ಎಲ್ಲರ ಕ್ಷೇತ್ರಕ್ಕೂ ಕೂಡ ಬೇಕಾದಷ್ಟು ಅಭಿವೃದ್ಧಿ ಕೆಲಸ ನಾವು ಮಾಡ್ಕೊಂಡು ನಾವು ಬರ್ತಾ ಇದ್ದೇವೆ. ಚಿಂತೆ ಮಾಡೋದು ಬೇಡ. ಗೌರ್ಮೆಂಟ್ ಸೆಲ್ಫ್ ಸಫಿಷಿಯೆಂಟ್ ಕೇಬಲ್. ಬಟ್ ಸೆಂಟ್ರಲ್ ಗೌರ್ಮೆಂಟ್ ಅವರು ಸ್ವಲ್ಪ ಒಂಥರ ಎಲ್ಲೋ ನೋಡ್ತಾ ಇದ್ದಾರೆ. ದುಡ್ಡೇ ಕೊಡ್ತಾ ಇಲ್ಲ, ಸಹಕಾರನೇ ಕೊಡ್ತಾ ಇಲ್ಲ. ಇದಕ್ಕೆ ನಮ್ಮ ನರೇಗಾಗೆ ದುಡ್ಡು ಕೊಟ್ಟಿಲ್ಲ ಅಧ್ಯಕ್ಷ. ಬೆಂಗಳೂರು ನಗರಕ್ಕೂ 1 ರೂಪಾಯಿ ದುಡ್ಡು ಕೊಟ್ಟಿಲ್ಲ. ನಮ್ಮ ಅಶೋಕ್ ಅವರ ಮುಖಂಡತ್ವದಲ್ಲಿ ಎಲ್ಲ ಶಾಸಕರ ಸಹಕಾರದಿಂದ ಪ್ರೈಮ್ ಮಿನಿಸ್ಟರ್ಗೆ ಹೋಗೋಣ, ದುಡ್ಡು ಕೇಳೋಣ, ತೆಗೆದುಕೊಂಡು ಬನ್ನಿ, ನಿಮ್ಮ ಹೆಸರೇ ಮಾಡಿಕೊಳ್ಳೋದಕ್ಕೆ ನಾನು ಸಿದ್ಧ ಇದ್ದೇನೆ. ಇಷ್ಟು ಮಾತ್ರ ಹೇಳಲಿಕ್ಕೆ ನಾನು ಬಯಸ್ತೇನೆ. ಅಧ್ಯಕ್ಷರೇ, 2 ವರ್ಷ 3 ತಿಂಗಳಾಯ್ತು, ಒಂದು ದಿನ ಕರೆದಿಲ್ಲ. ಬನ್ನಿರಿ ಡೆಲ್ಲಿಗೆ ಹೋಗೋಣ,
ಅನುದಾನ ಕೇಳೋಣ ಅಂತ. ಆದ್ರೆ ದಿನ ಕಾಮೆಂಟ್ ಅಂತೂ ಇದ್ದೇ ಇರ್ತದೆ, ಡೈಲಿ ಕಾಮೆಂಟ್ ಕೊಟ್ಟಿಲ್ಲ ಕೊಟ್ಟಿರೋದ್ರ ಇದನ್ನ ಹೇಳಲ್ಲ. ಅಶೋಕಣ್ಣ, ಆಮೇಲೆ ಮಾತಾಡ್ರಿ. ಈಗ ನಿನ್ನ ಮುಹೂರ್ತನೇ ಹೇಳ್ಬಿಡಂಗೇನೆ, ನೀನು ಯಾವತ್ತು ಹೇಳ್ತೀಯ ನಾನು ಅವತ್ತು ರೆಡಿ. ನಿಂದ ಡೆಲಿಗೇಷನ್ ಇಬ್ರು ಯಾವತ್ತು ಮಾತಾಡಿ ಹೇಳ್ತೀರಾ ಅವತ್ತು ನಾವು ready ಸರ್. ನಾನು ಮಾತಿಲ್ಲ. ಅಲ್ಲ ತಾವಿಬ್ರು ವಿರೋಧ ಪಕ್ಷ ನಾಯಕರು, ಬೆಂಗಳೂರು ನಗರ ಸಚಿವರು, ತಾವು ಯಾವತ್ತು ಹೇಳ್ತೀರಾ ಅವತ್ತು ನಾವೆಲ್ಲ ಬೆಂಗಳೂರು ಶಾಸಕರು ಬರ್ಲಿಕ್ಕೆ ರೆಡಿ ಇದ್ದೀವಿ. ಶುಭ ಮುಹೂರ್ತ 2 ದಿವಸ ಮುಂಚೆನೆ ಹೋಗಿರ್ತೀವಿ. ಬಸವರಾಜ್, ಶುಭ ಮುಹೂರ್ತ, ಶುಭಗಳಿಗೆ ಶುಭವಾರ ಇವರೇ ಫಿಕ್ಸ್ ಮಾಡ್ಲಿ, ಅವತ್ತೇ ಹೋಗ್ಬಿಡ. ನೀವಿಬ್ರು ನೀವಿಬ್ರು ಮಾತಾಡಿ ಹೇಳಿ ಅಷ್ಟೇ.